ಮುಂದೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನೋಡೋಣ. ಏನಿದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್? ಬ್ಲಾಕ್ಸ್ ಇದ್ದಾವೆ ಇಲ್ಲಿ ನೋಡಿ. ಚಿತ್ರದಲ್ಲಿ ನಿಮಗೆ ಇವಾಗ ಕೆಲವೊಂದಿಷ್ಟು ಬ್ಲಾಕ್ಸ್ಗಳು ಕಾಣ್ತಿರಬೇಕು. ಇನ್ಪುಟ್ ಯೂನಿಟು, ಮೆಮ್ರಿ ಯೂನಿಟು, ಕಂಟ್ರೋಲ್ ಯೂನಿಟು, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟು, ಔಟ್ಪುಟ್ ಯೂನಿಟು. ಸೊ ನೀವು ಇದನ್ನು ಹಿಂದಿನ ವರ್ಷ ನೋಡಿದ್ದೀರಾ. ಈ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡೋ ಉದ್ದೇಶ ಕಂಪ್ಯೂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನು ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ಪುಟ್ ಯೂನಿಟ್ ಈ ವಿಭಾಗದ ಕೆಲಸ ಏನಪ್ಪ ಅಂದರೆ, ಕಂಪ್ಯೂಟರ್ಗೆ ಕೆಲಸ ಮಾಡೋದಕ್ಕೆ ಮಾಹಿತಿ ಬೇಕಲ್ವಾ. ಇನ್ಫಾರ್ಮೇಷನ್ ಸಿಕ್ಕರೇನೆ ಅದು ಕೆಲಸ ಮಾಡೋದು, ಡಾಟಾ ಸಿಕ್ಕರೇನೆ ಕೆಲಸ ಮಾಡೋದು. ಸೊ ಆ ಡಾಟಾ ಕೊಡುವಂಥ ಕೆಲಸ ಇನ್ಪುಟ್ ಯೂನಿಟ್ ಮಾಡುತ್ತೆ. ದ ಯೂಸ್ ಆಫ್ ಇನ್ಪುಟ್ ಯೂನಿಟ್ ಈಸ್ ಟು ಪ್ರೊವೈಡ್ ದ ಡಾಟಾ ಆರ್ ಇನ್ಫಾರ್ಮೇಷನ್ ಟು ದಿ ಕಂಪ್ಯೂಟರ್. ಆ್ಯಂಡ್ ಇನ್ಪುಟ್ ಯೂನಿಟಲ್ಲಿ ಕೀಬೋರ್ಡು, ಮೌಸು, ಸ್ಕ್ಯಾನರು ಈ ಥರ ಇನ್ಪುಟ್ ಡಿವೈಸಸ್ ಕೆಲಸ ಮಾಡ್ತವೆ. ಅವ್ರ ಕೆಲಸ ಯೂಸರ್ ಕಡೆಯಿಂದ ಡಾಟಾನ ಸ್ವೀಕರಿಸೋದು, ಸಿ ಪಿ ಯುಗೆ ಹಸ್ತಾಂತರ ಮಾಡೋದು. ನೋಡಪ್ಪ ಇವ್ರು ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದೇನು ಮಾಡ್ತೀಯೋ ಮಾಡು ಅಂತ. ಅದು ಅವರು ಕೊಟ್ಟಿರೋ ಸೂಚನೆಗೆ ಅನುಗುಣವಾಗಿ ಸಿ ಪಿ ಯು ಕೆಲಸ ಮಾಡುತ್ತೆ. ಸಿ ಪಿ ಯುನಲ್ಲಿ ಮತ್ತೆ 3 ವಿಭಾಗ ಅದಾವೆ ನೋಡ್ರಿ ಇಲ್ಲಿ. ಮೆಮ್ರಿ ಯೂನಿಟು, ಅದರಲ್ಲಿ ಮತ್ತೆ ಸಿ ಪಿ ಯುನ ವಿಭಾಗಗಳಲ್ಲಿ 2 ಕಂಟ್ರೋಲ್ ಯೂನಿಟು, ಆಮೇಲೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟು. ಈ 3 ಜನರ ಕೆಲಸ ಏನಪ್ಪ ಅಂದರೆ, ಮೆಮ್ರಿ ಯೂನಿಟಲ್ಲಿ 2 ಥರ ಸ್ಟೋರೇಜ್ಗಳು ಬರ್ತವೆ. ಒಂದು ರ್ಯಾಮು, ರಾಮು, ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ, ಆಮೇಲೆ ರೀಡ್ ಓನ್ಲಿ ಮೆಮ್ರಿ, ತಾತ್ಕಾಲಿಕ ಮತ್ತು ಖಾಯಂ ಸ್ಮೃತಿ ಕಕ್ಷೆ ಇವು. ಸೊ ಅದಾದ ನಂತರ ತಾತ್ಕಾಲಿಕವಾಗಿ ಕೊಟ್ಟಂಥ ಮಾಹಿತಿಯನ್ನು ಸ್ಮೃತಿ ಕಕ್ಷೆಯಲ್ಲಿ ಇಟ್ಟು ನಿಯಂತ್ರಣ ಕಕ್ಷೆಗೆ ಅಂದರೆ ಕಂಟ್ರೋಲ್ ಯೂನಿಟ್ಗೆ ಡಾಟಾ ಟ್ರಾನ್ಸ್ಫರ್ ಆಗ್ತದೆ. ಅದಾದ ನಂತರ ಅರಿಥ್ಮೆಟಿಕ್ ಗಣಿತೀಯ ಮತ್ತು ತಾರ್ಕಿಕ ಇನ್ಸ್ಟ್ರಕ್ಷನ್ಗಳೇನಾದರೂ ಇದೆ, ಆಪರೇಷನ್ಸ್ಗಳೇನಾದರೂ ಇದೆ, ಅದು ಆಕರ್ ಆಗಿ ನಂತರ ಕಂಟ್ರೋಲ್ ಯೂನಿಟ್ಗೆ ಹೋಗಿ ಅದು ಸ್ಮೃತಿ ಕಕ್ಷೆಗೆ ಹೋಗಿ ಔಟ್ಪುಟ್ ಯೂನಿಟ್ಗೆ ಹಸ್ತಾಂತರ ಆಗುತ್ತೆ. ಯೂಸರ್ಗೆ ರಿಸಲ್ಟ್ ಕೊಡಬೇಕಲ್ಲ. ಸೊ ಈ ಎಲ್ಲ ಕ್ರಿಯೆಗಳು ಒಳಗೊಂಡ ನಂತರ ಔಟ್ಪುಟ್ ಯೂನಿಟ್ ಅಂದರೆ ಮಾನಿಟರ್, ಪ್ರಿಂಟರ್, ಪ್ಲಾಟರ್ ಈ ಥರದ ಔಟ್ಪುಟ್ ಡಿವೈಸಸ್ಗಳು ನಿಮಗೆ ಗಣಕಯಂತ್ರದಿಂದ ಪ್ರಕ್ರಿಯೆ ಆದ ನಂತರ ಸಿಗುವ ಮಾಹಿತಿಯನ್ನು ಈ ಔಟ್ಪುಟ್ ಯೂನಿಟ್ ನಿಮಗೆ ತೋರಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಬ್ಲಾಕ್ ಡಯಾಗ್ರಾಮ್. ಬನ್ನಿ ಒಂದೊಂದೇ ಯೂನಿಟಾಗಿ ನಾವು ಅದನ್ನು ಅಭ್ಯಾಸ ಮಾಡೋಣ ಮತ್ತೊಮ್ಮೆ. ಸೊ ಇದರ ಬಗ್ಗೆ ಆಳವಾಗಿ ನೀವು ಕಳೆದ ವರ್ಷ ನೋಡಿದ್ದೀರಾ. ಸೊ ಸೇತು ಬಂಧದ ರೀತಿಯಲ್ಲಿ ತುಂಬ ಶಾರ್ಟಾಗಿ ನಿಮಗೆ ರಿಮೈಂಡ್ ಮಾಡೋದಕ್ಕೋಸ್ಕರ ಈ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಇನ್ಪುಟ್ ಯೂನಿಟ್. ನಾನು ಆಲ್ರೆಡಿ ಹೇಳಿರೋ ಹಾಗೆ ಇಟ್ ಅಕ್ಸೆಪ್ಟ್ಸ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಾಟಾ ಫ್ರಾಮ್ ದ ಯೂಸರ್. ಇದು ಬಳಕೆದಾರನಿಂದ ಸೂಚನೆಗಳನ್ನು ಮತ್ತು ಡಾಟಾನ ಸ್ವೀಕರಿಸುವಂಥ ಕೆಲಸ ಇನ್ಪುಟ್ ಯೂನಿಟ್ ಮಾಡ್ತದೆ. ಸೊ ಸ್ವೀಕಾರ ಮಾಡಿ ಕನ್ವರ್ಟ್ಸ್ ದೋಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡಾಟಾ ಇಂಟು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್. ನೋಡಿ, ಯೂಸರಿಗೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಗೊತ್ತಿಲ್ಲ. ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗೋದು ಬೈನರಿ ಲ್ಯಾಂಗ್ವೇಜ್ ಒಂದೇ. ಸೊ ಆ ಬೈನರಿ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡುವಂಥ, ಹ್ಯೂಮನ್ ಲ್ಯಾಂಗ್ವೇಜಿಂದ ಬೈನರಿ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡುವಂಥ ಕೆಲಸ ಈ ಇನ್ಪುಟ್ ಯೂನಿಟ್ ಮಾಡಿ ಅದನ್ನು ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್ ಟು ಸಿ ಪಿ ಯು. ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಡಾಟಾ ಇರ್ಬೋದನ್ನು ಸಿ ಪಿ ಯುಗೆ ಮುಂದಿನ ಪ್ರಕ್ರಿಯೆಗೋಸ್ಕರ ಕಳಿಸುತ್ತೆ. ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಾಟಾ ಟು ಸಿ ಪಿ ಯು ಫಾರ್ ಫರ್ದರ್ ಪ್ರೊಸೆಸಿಂಗ್. ಸೊ ದೀಸ್ 3 ಮೇನ್ ಜಾಬ್ ಆಫ್ ಇನ್ಪುಟ್ ಯೂನಿಟ್: ಸ್ವೀಕರಿಸೋದು, ಕನ್ವರ್ಟ್ ಮಾಡೋದು, ಸಪ್ಲೈ ಮಾಡೋದು. ಓಕೆ, ಅದಾದ ನಂತರ ಮುಖ್ಯವಾಗಿ ಕಂಪ್ಯೂಟರಲ್ಲಿ ಕೆಲಸ ಮಾಡೋ ಕಿಂಗ್ ಯಾರಪ್ಪ ಅಂದರೆ ಅವನು ಸಿ ಪಿ ಯು. ನೋಡಿ, ಇಟ್ ಈಸ್ ದ ಮೇನ್ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್, ಲೈಕ್ ದ ಹಾರ್ಟ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಮನುಷ್ಯನ ಹೃದಯ ಯಾವ ರೀತಿ ಕೆಲಸ ಮಾಡುತ್ತೋ, ಹೃದಯ ಬಡಿತಾ ನಿಂತೋದ್ರೆ ಮನುಷ್ಯನೇ ಇಲ್ಲ. ಸೊ ಹಾಗೆ ಮನುಷ್ಯನ ಹೃದಯದ ಥರ ಸಿ ಪಿ ಯು ಇಲ್ಲಿ ಕೆಲಸ ಮಾಡುತ್ತೆ. ದ ಮೇನ್ ಫಂಕ್ಷನ್ ಆಫ್ ದ ಸಿ ಪಿ ಯು ಈಸ್ ಟು ಇಂಟರ್ಪ್ರೇಟ್ ದ ಇನ್ಸ್ಟ್ರಕ್ಷನ್ಸ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ ದೆಮ್ ಒನ್ ಬೈ ಒನ್. ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಕೊಟ್ಟಂತಹ ನಿಮ್ಮ ಮಾಹಿತಿಯನ್ನು ಅವುಗಳಿಗೆ ಅನುಗುಣವಾಗಿ, ಪ್ರೋಗ್ರಾಮ್ಸ್ಗಳಿಗೆ ಅನುಗುಣವಾಗಿ ಎಕ್ಸಿಕ್ಯೂಟ್ ಮಾಡುವಂಥ, ಎಕ್ಸಿಕ್ಯೂಟ್ ಅಂದರೆ ಕಾರ್ಯನಿರ್ವಹಿಸುವಂಥ ಕೆಲಸ ಇಲ್ಲಿ
ಸಿ ಪಿ ಯು ಮಾಡುತ್ತೆ. ಸೊ ಇದರಲ್ಲಿ ಮತ್ತೆ ಎರಡೂ ಮುಖ್ಯ ವಿಭಾಗಗಳು ಬರ್ತವೆ. ನೀವು ಆಗಲೇ ಅದನ್ನು ಚಿತ್ರದಲ್ಲಿ ನೋಡಿರೋ ಪ್ರಕಾರ ಕಂಟ್ರೋಲ್ ಯೂನಿಟ್ ಮತ್ತು ALU. ಕಂಟ್ರೋಲ್ ಯೂನಿಟ್ ಇದ್ರ ಕೆಲಸ ಇಟ್ ಕಂಟ್ರೋಲ್ಸ್ ಆ್ಯಂಡ್ ಡೈರೆಕ್ಟ್ಸ್ ದ ಟ್ರಾನ್ಸ್ಫರ್ ಆಫ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡಾಟಾ ಬಿಟ್ವೀನ್ ವೇರಿಯಸ್ ಯೂನಿಟ್. ಅಂದರೆ ಯಾವ್ಯಾವ ವಿಭಾಗಕ್ಕೆ ಇವರು ಕೊಟ್ಟಂಥ ಮಾಹಿತಿಯನ್ನು ಕಳಿಸ್ಬೇಕು, ಆ್ಯಕ್ಚುಲಿ ಯೂಸರ್ಗೆ ಯಾವ ಥರದ ಕೆಲಸ ಬೇಕಾಗಿದೆ, ಅವರ ಇನ್ಸ್ಟ್ರಕ್ಷನ್ ಏನು, ಈ ಇನ್ಸ್ಟ್ರಕ್ಷನ್ ಯಾವ ಅಪ್ಲಿಕೇಶನ್ಗೆ ಹೊಂದುತ್ತೆ, ಯಾವ ಅಪ್ಲಿಕೇಶನ್ ಈ ಒಂದು ಇನ್ಸ್ಟ್ರಕ್ಷನನ್ನು ಔಟ್ಪುಟ್ ಆಗಿ ಕೊಡುತ್ತೆ, ಯಾರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನನ್ನು ಸ್ಪೆಸಿಫಿಕ್ ಪ್ರೋಗ್ರಾಮ್ಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ, ಡೈರೆಕ್ಟ್ ಮಾಡುವಂಥ ಕೆಲಸ, ಈ ಎಲ್ಲ ಆಪರೇಷನ್ಗಳಲ್ಲಿ ನಿಯಂತ್ರಣ ಮಾಡುವಂಥ ಕೆಲಸ ಈ ಕಂಟ್ರೋಲ್ ಯೂನಿಟ್ ಮಾಡುತ್ತೆ ಸ್ನೇಹಿತರೆ. The main activity of the control unit is to maintain order and direct the operations of the entire system. ಈ ಪೂರ್ತಿ ಸಿಸ್ಟಮ್ನ ಡೈರೆಕ್ಟರ್ ಆಗಿ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಮುಖ್ಯ ಫಂಕ್ಷನ್ ಕಂಟ್ರೋಲ್ ಯೂನಿಟ್ ಇತ್ತು. ಅದಾದ ನಂತರ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಗಣಿತೀಯ ಮತ್ತು ತಾರ್ಕಿಕ ವಿಭಾಗ ಇದು. ಸೊ ಅವುಗಳಂಥ ಕೆಲವೊಂದಿಷ್ಟು ಗಣಿತೀಯ ಮತ್ತು ಲಾಜಿಕ್ ಆಪರೇಷನ್ಸ್ಗಳನ್ನು ಮಾಡುವಂಥ ಕೆಲಸ ಈ ALU ಮಾಡುತ್ತೆ. ಸೊ ಇಲ್ಲಿ ವೇಗ, ಗಣಿತ ಮಾಡುವಂಥ ವೇಗ ಕೂಡ ಇದರ ಮೇಲೆ ಡಿಪೆಂಡ್ ಇದೆ. ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಪರ್ಫಾರ್ಮ್ಸ್ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್ ಆ್ಯಂಡ್ ಕಂಟ್ರೋಲ್ ದ ಸ್ಪೀಡ್ ಆಫ್ ದೀಸ್ ಆಪರೇಷನ್ಸ್. ಇವುಗಳ ಸ್ಪೀಡ್ ಕೂಡ ಕಂಟ್ರೋಲ್ ಮಾಡುವಂಥ ಕೆಲಸ ಈ ALU ಮಾಡುತ್ತೆ. ಸೊ ಇದಿಷ್ಟು CPU ವಿಭಾಗ. ಆ CPU ಮೇಲ್ಗಡೆನೆ ಇನ್ನೊಂದು ವಿಭಾಗ ಇದೆ, ನೀವು ನೋಡಿರ್ಬೋದು, ಮೆಮ್ರಿ ಯೂನಿಟ್ ಅಂತ. ಕೊಟ್ಟಂಥ ಮಾಹಿತಿನ ನಾವು ತಾತ್ಕಾಲಿಕವಾಗಿರಲಿ ಅಥವಾ ಖಾಯಮಾಗಿ ಸಂಗ್ರಹಣೆ ಮಾಡುವಂತಹ ಸಾಮರ್ಥ್ಯ ಗಣಕಯಂತ್ರಕ್ಕಿದೆ. ಸೊ ದ ಡಾಟಾ ಆ್ಯಂಡ್ ದ ಇನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ದ ಮೆಮ್ರಿ ಯೂನಿಟ್ ಬಿಫೋರ್ ದ ಆ್ಯಕ್ಚುಯಲ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್. ನೋಡಿ, ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತಾತ್ಕಾಲಿಕವಾಗಿ ತನ್ನ ಸ್ಮೃತಿಯಲ್ಲಿ ಅದು ಅವ್ರು ಕೊಟ್ಟಂಥ ಮಾಹಿತಿಯನ್ನು ಮೆಮರಿಯಲ್ಲಿ ಅದು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಇನ್ ಅ ಸಿಮಿಲರ್ ಮ್ಯಾನರ್ ದ ರಿಸಲ್ಟ್ಸ್ generated from processing has to be preserved before it is displayed. ನೋಡಿ, ಪ್ರಕ್ರಿಯೆಯಾಗಿ ಮರಳಿ ಬಂದಂಥ ಮಾಹಿತಿಯನ್ನು ಕೂಡ ಅದು ಪ್ರಿಸರ್ವ್ ಮಾಡಿಡುತ್ತೆ. ದ ಮೆಮ್ರಿ ಯೂನಿಟ್ ದಸ್ ಪ್ರೊವೈಡ್ ಸ್ಪೇಸ್ ಟು ಸ್ಟೋರ್ ಇನ್ಪುಟ್ ಡಾಟಾ, ಇಂಟರ್ಮೀಡಿಯೇಟ್ ರಿಸಲ್ಟ್ ಆ್ಯಂಡ್ ದ ಫೈನಲ್ ಔಟ್ಪುಟ್ ಜನರೇಟೆಡ್. ನೋಡಿ, ಇನ್ಪುಟ್ ಡಾಟಾ ಇರ್ಬೋದು, ಇಂಟರ್ಮೀಡಿಯೇಟ್ ರಿಸಲ್ಟ್ ಇರ್ಬೋದು, ಫೈನಲ್ ಔಟ್ಪುಟ್, ಈ ಮೂರನ್ನೂ ಕೂಡ ಬಳಕೆದಾರನಿಗೋಸ್ಕರ ಸಂಗ್ರಹಣ ಮಾಡಿರುವಂತಹ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸ ಈ ಮೆಮ್ರಿ ಯೂನಿಟ್ ಮಾಡುತ್ತೆ. ಇನ್ನು ಕೊನೆಯದಾಗಿ ಮಾಹಿತಿಯನ್ನು ಪಡೆದು ಪ್ರಕ್ರಿಯೆಗೊಂಡಂತಹ ಎಲ್ಲ ಮಾಹಿತಿ ನಮ್ಮ ಬಳಕೆದಾರನಿಗೆ ಕಾಣಿಸೋದು ಔಟ್ಪುಟ್ ಯೂನಿಟಲ್ಲಿ. ಇಟ್ ರಿಸೀವ್ಸ್ ದ ರಿಸಲ್ಟ್ಸ್ ಫ್ರಾಮ್ ದ CPU. ಪರಿಷ್ಕರಣಾ ಘಟಕದಿಂದ ಒಂದು ಮಾಹಿತಿಯನ್ನು ನಿಮಗೆ ತೋರಿಸುವಂತಹ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಅವರು ಔಟ್ಪುಟ್ ಯೂನಿಟ್. ಆಮೇಲೆ ಇನ್ನೊಂದು ಇದ್ರ ಮುಖ್ಯವಾದ ಕೆಲಸ, ಯಾವ ರೀತಿ ಇನ್ಪುಟ್ ಯೂನಿಟ್ಟು ಹ್ಯೂಮನ್ ಲ್ಯಾಂಗ್ವೇಜಿಂದ ಬೈನರಿ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿರುತ್ತೋ ಅದೇ ರೀತಿ ಔಟ್ಪುಟ್ ಯೂನಿಟು ಬೈನರಿ ಲ್ಯಾಂಗ್ವೇಜಿಂದ ಹ್ಯೂಮನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಬಿಕಾಸ್ ಯು ಡೋಂಟ್ ನೋ ದ ಬೈನರಿ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯೂಟರ್ ಡೋಂಟ್ ನೋ ದ ಹ್ಯೂಮನ್ ಲ್ಯಾಂಗ್ವೇಜ್. ದ್ಯಾಟ್ಸ್ ವೈ ಇಟ್ ಕನ್ವರ್ಟ್ಸ್ ದ ಇನ್ಫಾರ್ಮೇಷನ್ ಫ್ರಾಮ್ ಹ್ಯೂಮನ್ ಲ್ಯಾಂಗ್ವೇಜ್ ಟು ಬೈನರಿ ಲ್ಯಾಂಗ್ವೇಜ್ ಆ್ಯಂಡ್ ಬೈನರಿ ಲ್ಯಾಂಗ್ವೇಜ್ ಟು ಹ್ಯೂಮನ್ ಲ್ಯಾಂಗ್ವೇಜ್. ಇವಾಗ ಔಟ್ಪುಟ್ ಯೂನಿಟು ರಿಸಲ್ಟನ್ನು ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ ಆ್ಯಂಡ್ ಸಪ್ಲೈಸ್ ದ ಕನ್ವರ್ಟೆಡ್ ರಿಸಲ್ಟ್ ಟು ದ ಯೂಸರ್. ಆಲ್ ದೀಸ್ ಅಬೌಟ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಓಕೆ, ಸೊ ನಾನು ಕಂಪ್ಯೂಟರ್ ಮೆಮ್ರಿಯಲ್ಲಿ ಆಗಲೇ ನಿಮ್ಗೆ ಹೇಳಿರೋ ಥರ ಇಲ್ಲಿ ಎರಡು ಮುಖ್ಯವಾಗಿರೋ ಪಾರ್ಟ್ ಇದ್ದಾವೆ ಅಂತ ಹೇಳಿದ್ದೆ. ನೋಡಿ ಅವು ಯಾವಂತ. ಮೆಮ್ರಿ ಈಸ್ ಆ್ಯನ್ ಇಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಎನಿ ಡಿಜಿಟಲ್ ಕಂಪ್ಯೂಟರ್. ಈಗ ಮನುಷ್ಯನಿಗೂ ಕೂಡ ಜ್ಞಾಪಕ ಶಕ್ತಿ ಇದೆ ಅಲ್ವಾ? ಜ್ಞಾಪಕ ಶಕ್ತಿ ಇಲ್ಲ ಅಂದರೆ ಮನುಷ್ಯ ಬದುಕೋಕೆ ಆಗಲ್ಲ. ಅದೇ ಥರ ಕಂಪ್ಯೂಟರ್ಗೂ ಕೂಡ ಜ್ಞಾಪಕ ಶಕ್ತಿ ಇದೆ. ಕಂಪ್ಯೂಟರ್ ಮೆಮ್ರಿ ಅನ್ನೋದನ್ನೇ ಸ್ಮೃತಿ ಕಕ್ಷೆ ಅದು ಕಂಪ್ಯೂಟರ್ದು. ಇಟ್ ಈಸ್ ಸ್ಟೋರಿಂಗ್ ಡಿವೈಸ್. ಇಟ್ ಸ್ಟೋರ್ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಬೈ ದ CPU ಆ್ಯಂಡ್ ದ ರಿಸಲ್ಟ್ಸ್ ಜನರೇಟೆಡ್ ಆಫ್ಟರ್ ಪ್ರೊಸೆಸಿಂಗ್. ಇದು ಕೊಟ್ಟಂಥ ಮಾಹಿತಿಯನ್ನು ಸ್ಟೋರ್ ಮಾಡುವಂಥ ಕೆಲಸ ಮಾಡುತ್ತೆ. ಪ್ರೋಗ್ರಾಮ್ಸ್ಗಳು ಇರ್ಬೋದು, ಡಾಟಾ ಇರ್ಬೋದು, ಅದನ್ನು ಸ್ಟೋರ್ ಮಾಡುವಂಥ ಕೆಲಸ ಕಂಪ್ಯೂಟರ್ ಮೆಮ್ರಿ ಮಾಡುತ್ತೆ. ಸೊ ಇದರಲ್ಲಿ ಮೇನ್ಲಿ ಎರಡು ಪಾರ್ಟ್ಸ್ಗಳು ಬರ್ತವೆ.
ಮೊದಲನೇದ್ದು ಪ್ರೈಮರಿ ಮೆಮರಿ, ಎರಡನೇದ್ದು ಸೆಕೆಂಡ್ರಿ ಮೆಮರಿ. ಪ್ರೈಮರಿ ಮೆಮರಿ ಅಂದರೆ ಸೆಮಿ ಕಂಡಕ್ಟರ್ ಮೆಮರಿ, ಸೆಕೆಂಡ್ರಿ ಮೆಮರಿ ಅಂದರೆ ಮ್ಯಾಗ್ನೆಟಿಕ್ ಮೆಮರಿ. ಅಂದರೆ ಸೆಮಿ ಕಂಡಕ್ಟರ್ಗಳನ್ನು ಪ್ರೈಮರಿ ಮೆಮರಿಯಲ್ಲಿ ಬಳಸಿದ್ರೆ ಮ್ಯಾಗ್ನೆಟಿಕ್ ಮಟೀರಿಯಲ್ಗಳನ್ನು ಸೆಕೆಂಡ್ರಿ ಮೆಮರಿಯಲ್ಲಿ ಬಳಸ್ತಾರೆ. ಸೊ ಇಲ್ಲಿ ಒಂದು ಟ್ರೀ ಡಯಾಗ್ರಾಮ್ ರೂಪದಲ್ಲಿ ನಿಮಗೆ ಕಂಪ್ಯೂಟರ್ ಮೆಮರಿಯನ್ನು ಪ್ರದರ್ಶಿಸುವಂಥ ಕೆಲಸ ಮಾಡಿದ್ದಾರೆ. ಪ್ರೈಮರಿ ಮೆಮರಿಯಲ್ಲಿ ಇಬ್ಬರು ಬರ್ತಾರೆ, ಒಂದು ರ್ಯಾಮು, ಇನ್ನೊಂದು ರಾಮು. ರ್ಯಾಮ್ ಅಂದರೆ ಟೆಂಪ್ರರಿ ಮೆಮರಿ, ರಾಮ್ ಅಂದರೆ ಪರ್ಮನೆಂಟ್ ಮೆಮರಿ. ಇವುಗಳನ್ನು ಇನ್ನೊಂದು ರೀತಿಯಲ್ಲಿ ಹೋಲಾಟೈಲು, ನಾನ್ ಹೋಲಾಟೈಲ್ ಅಂತ ಕೂಡ ಕರೀತಾರೆ. ಮೇನ್ಲಿ ಪ್ರೊಸೆಸ್ ಆಗೋಕ್ಕಿಂತ ಮುಂಚೆ ಈ ಪ್ರೈಮರಿ ಮೆಮರಿಯಲ್ಲಿ ನಾವು ಮಾಹಿತಿ ಸಂಗ್ರಹಣ ಮಾಡ್ತೀವಿ. ನಂತರ ಬಂತು ಅದು ಸೆಕೆಂಡ್ರಿ ಮೆಮರಿ. ನೀವೆಲ್ಲರೂ ಪೆನ್ಡ್ರೈವ್ ನೋಡಿರ್ತೀರ, ಹಾರ್ಡ್ ಡಿಸ್ಕ್ ನೋಡಿರ್ತೀರ, CD ನೋಡಿರ್ತೀರ, DVD ನೋಡಿರ್ತೀರ. ಇವೆಲ್ಲ ಮ್ಯಾಗ್ನೆಟಿಕ್ ಮೈಲೇರ್ ಕೋಟೆಡ್ ಇರುವಂತಹ ಮಟೀರಿಯಲ್ಗಳು. ಸೊ ಇವುಗಳು ಸೆಕೆಂಡ್ರಿ ಮೆಮರಿಯಲ್ಲಿ ಇರ್ತವೆ. ಸೊ HD ಹಾರ್ಡ್ ಡಿಸ್ಕ್ ಇರ್ಬೋದು, ಕಾಂಪ್ಯಾಕ್ಟ್ ಡಿಸ್ಕ್ ಇರ್ಬೋದು, ಡಿಜಿಟಲ್ ವಿಡಿಯೋ ಡಿಸ್ಕ್ ಇರ್ಬೋದು, ಪೆನ್ಡ್ರೈವ್ ಇರ್ಬೋದು. ಇವೆಲ್ಲ ಸೆಕೆಂಡರಿ ಮೆಮರಿ, ಅಂದರೆ ಪೋರ್ಟೇಬಲ್ ಮೆಮರೀಸ್. ಇವೆಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇವೆಲ್ಲ ಸೆಕೆಂಡ್ರಿ ಮೆಮರಿ. ಆದರೆ ಇವು ಪ್ರೈಮರಿ ಮೆಮರಿ ಅನ್ನೋದು CPU-ನಲ್ಲೇ ಮುಖ್ಯವಾಗಿ ಇದನ್ನು ಅಳವಡಿಸಿಟ್ಟಿರ್ತಾರೆ. ಸೊ ಅವು ಪ್ರೈಮರಿ ಮೆಮರಿ. ಸೊ ಆಲ್ ದೀಸ್ ಆರ್ ದಿ ಅಬೌಟ್ ಕಂಪ್ಯೂಟರ್ ಮೆಮರಿ. ಸೊ ಇಲ್ಲಿವರೆಗೂ ನೀವು ಕಂಪ್ಯೂಟರ್ ಮೆಮರಿ ಹಾಗೂ ಬ್ಲಾಕ್ ಡಯಾಗ್ರಾಮ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ.